ದರ್ಶನ ಎಲ್ಲರೂ ಆನೆ ನಡೆದಿದ್ದೇ ದಾರಿ ಅಂತ ಹೇಳ್ತಾರಲ್ಲ, ಆ ಆನೆ ಇಲ್ಲಿ ಕಾಣಿಸುತ್ತೆ. ಆನೆ ಯಾವತ್ತಿದ್ರು ಆನೆನೇ. ಆನೆ ಜಾಸ್ತಿ ಮಾತಾಡಲ್ಲ, ಕೆಲಸ ಮಾಡುತ್ತೆ. ಹಂಗೆ ದರ್ಶನ್ ನಮ್ಮ ಇಂಡಸ್ಟ್ರಿಗೆ ಒಂದು ಆನೆ ಇದ್ದಂಗೆ, ನಮ್ಗೆಲ್ರಿಗೂ ಬಲ ಇದ್ದಂಗೆ. ಡೈಲಾಗ್ ಎಕ್ಸ್ಟ್ರಾಡನರಿ, ಮ್ಯೂಸಿಕ್ ಎಕ್ಸ್ಟ್ರಾಡನರಿ, ಇಡೀ ಸಿನಿಮಾ ದರ್ಶನ್ ಎಕ್ಸ್ಟ್ರಾಡನರಿ. ಕ್ಯಾಮರಾ ವರ್ಕ್ ಬಂತು ಸೂಪರ್, ವೆರಿ ವೆರಿ ನೀಟ್ ಪ್ರೆಸೆಂಟೇಷನ್ ಸಿನಿಮಾ. ಎಲ್ಲೂ ಕೂಡ ಒಂದು ಫ್ರೇಮ್ ಕೂಡ ಕೆಟ್ಟದಾಗಿದೆ, ಚೆನ್ನಾಗಿಲ್ಲ ಆ ಥರ ಇಲ್ಲ. ವೆರಿ ವೆರಿ ನೈಸ್, ಬ್ಯೂಟಿಫುಲ್. ಎಲ್ಲರೂ ನೋಡಬೇಕಾದಂಥ ಸಿನಿಮಾ. ಒಂದು ಎಲ್ಲರೂ ಮನುಷ್ಯರೇ ಅನ್ನೋದನ್ನು, ಎಲ್ಲರೂ ಒಂದೇ ಜಾತಿ ಮತ ಎಲ್ಲ ಇಲ್ಲಿ ವರ್ಕ್ ಆಗಲ್ಲ. ಮನುಷ್ಯತ್ವ, ಮನುಷ್ಯ ಮಾತ್ರ ವರ್ಕ್ ಆಗ್ತಾನೆ ಅನ್ನೋದು ಸಿನಿಮಾ ತೋರಿಸಿದ್ದಾರೆ. ವೆರಿ ನೈಸ್. ಒಂದು ದೊಡ್ಡ ಹಬ್ಬ ಆ್ಯಂಡ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ವಂಡರ್ಫುಲ್ ಟೈಮ್ ರಿಲೀಸ್ ಆಗಿರೋದು. ಹೋದ ವರ್ಷದ ಅಂತ್ಯದಲ್ಲಿ ರಿಲೀಸ್ ಆಗಿ ಹೊಸ ವರ್ಷದಲ್ಲಿ ಕೂಡ ಈ ಬ್ರಿಡ್ಜ್ ಕ್ಯಾರಿ ಓವರ್ ಆಗಿದೆ. ಒಂದು ಬಿಗ್ ಸ್ಟಾರ್ದು ಒಂದು ಬಿಗ್ ಫಿಲ್ಮ್. ಸೊ ಈ 2024 ಒಂದು ಒಳ್ಳೆ ಪ್ರಾರಂಭ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ದರ್ಶನ್ ಸರ್ ಕನ್ನಡ ಇಂಡಸ್ಟ್ರಿ ಫ್ಲರಿಶ್ ಆಗಲಿ ಆ್ಯಂಡ್ ಹೋಲ್ ಟೀಮಿಗೆ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ವಂಡರ್ಫುಲ್ ಆ್ಯಂಡ್ ಅಂಥ ದೊಡ್ಡ ಸ್ಟಾರ್ ಇಟ್ಕೊಂಡು ಒಂದು ಬ್ಯೂಟಿಫುಲ್ ಮೆಸೇಜ್ ಕೊಟ್ಟಿದ್ದಾರೆ. ರಿಯಲಿ ಲವ್ಡ್ ಆ್ಯಂಡ್ ಖುಷಿ ಆಗ್ತದೆ. ಕನ್ನಡ ಸಿನಿಮಾದಲ್ಲಿ ಕನ್ನಡ ಸ್ವಂತಿಗೆ ಇದೊಂದು ಸಂಭ್ರಮ. ನಿಜವಾಗ್ಲೂ ಗ್ರೇಟ್. ಆಲ್ ದಿ ಬೆಸ್ಟ್ ಟು ದಿ ಹೋಲ್ ಟೀಮ್. ಎಲ್ರಿಗೂ ನಮಸ್ಕಾರ. ದರ್ಶನ್ ಸರ್ ಕೆರಿಯರಲ್ಲಿ ಇದು ನನಗನ್ಸಿದ್ದು ಅಂದರೆ ತುಂಬ ಅದ್ಭುತವಾದ ಸಿನಿಮಾ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ತರುಣ್ನ ಡೈರೆಕ್ಷನ್ ಆಗ್ಬೋದು, ಜಡೇಶ್ ಅವರ ಕಥೆ ಆಗ್ಬೋದು, ಮಾಸ್ತಿ ಅವರ ಡೈಲಾಗ್ ಆಗ್ಬೋದು, ದರ್ಶನ್ ಸರ್ ಆ್ಯಕ್ಟಿಂಗು, ಇಡೀ ಸಿನಿಮಾನ ಒಂದು ಫೈಟ್ ಬರುತ್ತೆ ಹಿಂಗೆ ಒತ್ಕೊಂಡಿದ್ದಾರೆ. ಹೆಂಗೆ ಒತ್ಕೊಂಡಿದ್ದಾರೆ ಆ ಫೈಟಲ್ಲಿ ಒಬ್ಬ ವ್ಯಕ್ತಿನ, ಹಂಗೆ ಇಡೀ ಸಿನಿಮಾನ ಒತ್ಕೊಂಡಿದ್ದಾರೆ. ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಫೆಂಟಾಸ್ಟಿಕ್. ಯಾರೂ ಮಾಡದಿರೋ ಧೈರ್ಯನ, ಇದುವರೆಗೂ ಯಾರೂ ಮಾಡದಿರೋ ಧೈರ್ಯನ ತುಂಬ ವರ್ಷಗಳಿಂದ ಬೇರೆ ಭಾಷೆಗಳಲ್ಲಿ ಹೇಳ್ತಿದ್ವಿ, ತಮಿಳಲ್ಲಿ ಬೇರೆ ಕಡೆ ಬರ್ತಾ ಇದೆ ಸಿನಿಮಾಗಳು ಅಂತ. ಕಂಟೆಂಟ್ ಜೊತೆಗೆ ಒಂದು ಅದ್ಭುತವಾದ ಮಾಸ್ ಮತ್ತು ಕಮರ್ಷಿಯಲ್ ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತರುಣ್ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಕೊರಿಯೋಗ್ರಾಫ್ ಮಾಡಿದ್ದಾರೆ ಇಡೀ ಸಿನಿಮಾನ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು, ಗ್ರೇಟ್ ಸಿನಿಮಾ. ನಿಜವಾಗ್ಲೂ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಆ್ಯಂಡ್ ದರ್ಶನ್ ಸರ್ ಮಾಡಿರೋದು ಈ ಸಿನಿಮಾನ ಬಿಕಾಸ್ ಭಾಳ ದೊಡ್ಡ ವಿಷಯ. ಯಾಕೆಂದರೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ. ಅವ್ರು ಇಂಥ ಸಿನಿಮಾಗಳನ್ನ ಜಾಸ್ತಿ ಮಾಡಲಿ, ಇಂಥ ಸಿನಿಮಾ ಹೆಚ್ಚೆಚ್ಚು ಬರಲಿ. ಅವತ್ತೇನಾಗಿತ್ತು, ನಾವೆಲ್ಲರೂ ಸತ್ತಂತೂ ಬದುಕಿದ್ದೀವಿ ಅಂತ ಆ ಮಾತು ಒಂದು ಲೈನ್ ಬರುತ್ತೆ, ನಾನು ಆಲ್ರೆಡಿ ಸತ್ತಿದ್ದೀನಿ ಅಂತ. ಯಾಕೆ ಅಂತ ಈ ಸಿನಿಮಾ ನೋಡಬೇಕು. ಫಸ್ಟ್ ವಾಚ್ ಈ ಸಿನಿಮಾ. 100 crores ಅಲ್ಲ 200 crores ಮಾಡಲಿ ಈ ಸಿನಿಮಾ. ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ, ಕಂಗ್ರ್ಯಾಚುಲೇಷನ್ಸ್. ಮ್ಯೂಸಿಕ್ಕು, ಕೊರಿಯೋಗ್ರಫಿ, ಆ್ಯಕ್ಷನ್ ಸೀಕ್ವೆನ್ಸು ಆ್ಯಂಡ್ ಎಲ್ಲರ ಪರ್ಫಾರ್ಮೆನ್ಸು ಸರ್ದು ಫ್ಯಾಂಟಾಸ್ಟಿಕ್ ಸರ್. ಒಂದು ದೊಡ್ಡ ಸಿನಿಮಾ ಮಾಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಸರ್. ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.